ಮುಂಡಗೋಡ ತಾಲೂಕಿನ ಪಾಳ ಗ್ರಾಮದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಗೋಧಿಗಳಿಗೆ ನುಸಿ ಹತ್ತಿ ಕಪ್ಪಾಗಿದ್ರು ಇದನ್ನೇ ಚಪಾತಿ ಮಾಡಿ ಮಕ್ಕಳ ಊಟಕ್ಕೆ ಬಳಸುತ್ತಿದ್ದಾರೆ ಎಂದು ಕರ್ನಾಟಕ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬಣದ ಜಿಲ್ಲಾಧ್ಯಕ್ಷ ಬಸವರಾಜ್ ಸಂಗಮೇಶ್ವರ ಆರೋಪಿಸಿದ್ದಾರೆ. ಇಂದಿರಾ ಗಾಂಧಿ ವಸತಿ ಶಾಲೆಯು ಮುಂಡಗೋಡ ಪಟ್ಟಣದ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿತ್ತು. ಪಾಳ ಗ್ರಾಮದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದ್ದರಿಂದ ಇತ್ತೀಚೆಗೆ ಇಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಈ ಹೊಸ ಕಟ್ಟಡದ ಕೊಠಡಿಯಲ್ಲಿ 40 ಚೀಲ ಗೋಧಿ ದಾಸ್ತಾನು ಮಾಡಿದ್ದು, ಈ ಗೋಧಿಗಳಿಗೆ ನುಸಿ ಹತ್ತಿ ಗೋಧಿ ಕಪ್ಪಾಗಿವೆ. ಇಂತಹ ಗೋಧಿಯನ್ನ ಹಿಟ್ಟು ಮಾಡಿ ಮಕ್ಕಳಿಗೆ ಚಪಾತಿ ಮಾಡಿ ಊಟಕ್ಕೆ ಬಡಿಸುತ್ತಿದ್ದಾರೆ ಎಂದು ಅವರು ದೂರಿದ್ದಾರೆ. ಇದು ಇಂದಿರಾ ಗಾಂಧಿ ವಸತಿ ಶಾಲೆ ಪಾಳದಲ್ಲಿ ಈ ರೀತಿಯಾಗಿ ಆಹಾರ ಧಾನ್ಯಗಳನ್ನ ನುಸಿ ಆದ್ರೂ ಸಹ ಇದು ಒಂದು ರೀತಿಯಲ್ಲಿ ಅಕ್ರಮವಾಗಿ ಸಿಬ್ಬಂದಿಗಳ ವಸತಿ ಗೃಹದಲ್ಲಿ ಸ್ಟೋರ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್, ಹೇಳಿ. ನುಸಿಗಳ ಹತ್ತಿದ್ದನ್ನ, ಪುಡಿಯಾಗಿದ್ದನ್ನ, ಕಳಪೆ ಆಹಾರವನ್ನ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಬಹಳ ದೊಡ್ಡ ನೋವಿನ ಸಂಗತಿ. ಇದರಲ್ಲಿ ಯಾರು ಭಾಗಿಯಾಗಿದ್ದಾರೋ ಆ ಅಧಿಕಾರಿಗಳ ಮೇಲೆ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟವರು ಈ ತಕ್ಷಣದಲ್ಲಿ ಅವರನ್ನ ಅಮಾನತುಗೊಳಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕಂತ ನಂದು ಸಹ ಒತ್ತಾಯ ಇದೆ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬಣದ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳ್ತೇನೆ. ಕಾರವಾರದ ಫ್ಲೈಓವರ್ ಅಡಿಭಾಗದ ಸ್ವಚ್ಛತೆ ನಿರ್ವಹಣೆ ಗುತ್ತಿಗೆ ಕಂಪನಿ IRB ಅವರದ್ದಾಗಿದ್ದು, ಫ್ಲೈಓವರ್ ಅಡಿಭಾಗದ ಸ್ಥಳವೇನೋ ಕಸ ಕಡ್ಡಿ ತ್ಯಾಜ್ಯಗಳಿಂದ ಮುಕ್ತವಾಗಿ ಕಾಣಲಾರಂಭಿಸಿದ್ರೂ ಸಾರ್ವಜನಿಕರ ಬೇಕಾಬಿಟ್ಟಿ ಬಳಕೆಗೆ ಮಾತ್ರ ಕಡಿವಾಣ ಬಿದ್ದಿಲ್ಲ. ತಮಿಳುನಾಡಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೋಳಿ, ಬಾತುಕೋಳಿ, ಟರ್ಕಿ ಕೋಳಿಗಳನ್ನು ತಂದ ವ್ಯಾಪಾರಿ ಫ್ಲೈಓವರ್ ಅಡಿ ಭಾಗದಲ್ಲೇ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಈ ಮೊದಲಿನಲ್ಲೇ ಇಂತಹ ಮಾರಾಟಗಾರರು ಫ್ಲೈಓವರ್ ಅಡಿ ಭಾಗದಲ್ಲಿ ಮಾರಾಟಕ್ಕೆ ಕುಳಿತರು ಅವರಿಂದ ನಗರಸಭೆಯವರು ಮಾರುಕಟ್ಟೆ ಶುಲ್ಕ ವಸೂಲಿ ಮಾಡುತ್ತಿದ್ರು. ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಟರ್ಕಿ ಕೋಳಿಯನ್ನ ಜೋಡಿಗೆ 1200ರಂತೆ, ಕೋಳಿಗೆ ಒಂದಕ್ಕೆ 650ರಂತೆ, ಬಾತುಕೋಳಿ ಜೋಡಿಗೆ 700 ರೂಪಾಯಿ ದರದಲ್ಲಿ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ. ಕೋಳಿಗಳ ಹಿಕ್ಕೆಯಿಂದ ಈ ಪ್ರದೇಶದಲ್ಲಿ ಕೆಟ್ಟ ವಾಸನೆ ಹರಡುತ್ತದೆ. ಇನ್ನು ಈ ರೀತಿಯ ಕೋಳಿ ಮಾರಾಟಕ್ಕೆ ಬಂದವರು ಅಡಿಗೆ ಅನಿಲ ಸಿಲಿಂಡರ್ ಬಳಸಿ ಫ್ಲೈಓವರ್ ಅಡಿಯಲ್ಲಿ ಅಡಿಗೆ ತಯಾರಿಸುತ್ತಿದ್ದಾರೆ. ಫ್ಲೈಓವರ್ ಅಡಿಯಲ್ಲಿ 2 ಒಂಟೆಗಳನ್ನ ಕೂಡ ವಿಶ್ರಾಂತಿಗೆ ಬಿಟ್ಟಿರುವುದು ಕಂಡುಬಂದಿದೆ. ಫ್ಲೈಓವರ್ನ ಒಂದು ಭಾಗಕ್ಕೆ ಮಾತ್ರ ಸಿಮೆಂಟ್ ಕಟ್ಟೆ ಕಟ್ಟಿದ್ರು, ಇನ್ನೊಂದು ಭಾಗದಲ್ಲಿ ಸಿಮೆಂಟ್ ತಡೆ ಇಲ್ಲದ ಕಾರಣಕ್ಕೆ ಫ್ಲೈಓವರ್ ಅಡಿ ಭಾಗದಲ್ಲಿ ವಾಹನ ಪಾರ್ಕಿಂಗ್ ನಿರಂತರವಾಗಿ ಮುಂದುವರೆದಿದೆ. ನಿಮ್ಮ ಹತ್ರ ಇದಿದೆಯಲ್ಲ ಟರ್ಕಿ, ಅದೇಂಗೆ ರೇಟ್? 1200 ಎಷ್ಟಕ್ಕೆ? 1000 ರೂಪಾಯಿ ಕೊಡ್ತೀವಿ ಜೋಡಿಗ. ಆ ಕಡೆಗೆ ಕೋಳಿ ಒಂದಕ್ಕೆ, ಬಾತುಕೋಳಿ ಜೋಡಿಗೆ 700, ಟರ್ಕಿ ಬಾತುಕೋಳಿ ಕೋಳಿ ಮೂರೇ ಅಲ್ಲ. ಈಗ ಎಲ್ಲಿ ಹೋಗ್ತೀರಿ ನೀವು? ಸ್ವಲ್ಪ ಆಗ್ತಾರೆ, ಬೇರೆ ಕಡೆ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಸಾಯಂಕಾಲ ಅಲ್ಲಿ ಇಲ್ಲಿ ನಿಮ್ಮ ಬಾತುಕೋಳಿ ಎಲ್ಲ ತಗೊಳ್ತಾರೆ ಜನ ಕಾರವಾರದಲ್ಲಿ? ಏನು ಬರ್ತಾರೆ, ಒಂದೆರಡು ತಗೊಂಡು ಒಂದೆರಡು ಸಾಕ್ತಾರೆ. ನೀವು ಎಲ್ಲಿಂದ ಬಂದ್ರಿ ಈಗ? ತಮಿಳ್ನಾಡು. ಇಲ್ಲಿ ಮುನ್ಸಿಪಾಲಿಟಿ ಅವರು ಏನಾದರೂ ದುಡ್ಡು ತಗೊಂಡ್ರು ನಿಮ್ಮ ಹತ್ರ? ಯಾರು ಏನು ತಗೊಂಡ್ರು? ಇಂಡಸ್ ಟವರ್ಸ್ ಸಂಸ್ಥೆ ಅನ್ಯಾಯವಾಗಿ ತಾಂತ್ರಿಕ ನೌಕರರನ್ನ ವಜಾ ಮಾಡಿದ್ದನ್ನ ಖಂಡಿಸಿ ಕೆಲಸ ಕಳೆದುಕೊಂಡ ನೌಕರರು ಗುರುವಾರವೂ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಮುಂದುವರೆಸಿದ್ರು. ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಸಂಘದ ಸದಸ್ಯರಾದ ಇಂಡಸ್ ಟವರ್ಸ್ ತಾಂತ್ರಿಕರು ಸಂಘಟನೆ ಮಾಡಿಕೊಂಡಿರುವುದನ್ನ ಸಂಸ್ಥೆ ವಿರೋಧಿಸುತ್ತಿದ್ದು, ಈ ಹಿನ್ನೆಲೆ ರಾಜ್ಯಾದ್ಯಂತ ನೂರಾರು ನೌಕರರು ಉದ್ಯೋಗ ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಒಟ್ಟು 280 ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ತಾಂತ್ರಿಕರು ಹಾಗೂ ಸಹಾಯಕ ಸಿಬ್ಬಂದಿ ಕೆಲಸ ಕಳೆದುಕೊಂಡಿದ್ದು, ನ್ಯಾಯಸಮ್ಮತ ಹಕ್ಕುಗಳಿಗಾಗಿ ಹೋರಾಟ ಆರಂಭಿಸಿದ್ದಾರೆ. ಅಧ್ಯಕ್ಷ ಮೊಹಮ್ಮದ್ ಜಾಫರ್ ದೊಡ್ಡವಾಡ ಹಾಗೂ ಉಪಾಧ್ಯಕ್ಷ ಗಣೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆದ ಈ ಧರಣಿಯಲ್ಲಿ ನೌಕರರು ಯೂನಿಯನ್ ಸದಸ್ಯರಾಗಿರುವ ಕಾರಣದಿಂದ ವಜಾ ಮಾಡುವುದು ಅಸಂವಿಧಾನಿಕ ಎಂದು ಆರೋಪಿಸಿದ್ರು. ಅವರು ವಾರದ ರಜೆ, ಹಬ್ಬಗಳ ದಿನ, ರಾಷ್ಟ್ರೀಯ ಹಬ್ಬದ ದಿನ ರಜೆ, ದಿನಕ್ಕೆ 8 ಗಂಟೆ ಕೆಲಸದ ಮಿತಿ, ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ, ವೈದ್ಯಕೀಯ ವೆಚ್ಚ, ಅಪಘಾತ ವಿಮೆ ಮತ್ತು ಕರ್ತವ್ಯದ ವೇಳೆ ನಿಧನರಾದ್ರೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರು. ಇದೇ ವೇಳೆ ಫೀಲ್ಡ್ ಸಿಬ್ಬಂದಿಗೆ ಸುರಕ್ಷತಾ ಉಪಕರಣಗಳನ್ನ ನೀಡಬೇಕು ಹಾಗೂ ಎಲ್ಲಾ ಗುತ್ತಿಗೆ ನೌಕರರಿಗೆ ಕಾನೂನುಬದ್ಧ ರಕ್ಷಣೆ ನೀಡುವಂತೆ ಇಂಡಸ್ ಟವರ್ಸ್ ಸಂಸ್ಥೆಯ ಆಡಳಿತದಿಂದ ಒತ್ತಾಯಿಸಿದ್ರು. ಧರಣಿ ನಿರತರು ತಮ್ಮ ಬೇಡಿಕೆಯ ಮನವಿಯನ್ನ ಅಪರ ಜಿಲ್ಲಾಧಿಕಾರಿಯ ಮೂಲಕ ಇಂಡಸ್ ಟವರ್ಸ್ ಸಂಸ್ಥೆಗೆ ಸಲ್ಲಿಸಿದ್ದು, ಬೇಡಿಕೆಗಳು ಈಡೇರದಿದ್ದಲ್ಲಿ ಧರಣಿಯನ್ನ ನವೆಂಬರ್ 19ರವರೆಗೆ ಮುಂದುವರಿಸುವುದಾಗಿ ಘೋಷಿಸಿದ್ರು.
ನ್ಯಾಯಯುತವಾದ ಕಾರ್ಮಿಕರ ಹಕ್ಕುಗಳನ್ನ ಕೇಳಿದ್ದರಿಂದ ನಮ್ಮನ್ನ 150 ಜನರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಮತ್ತೆ ನಾವು ಯಾವುದೇ ರೀತಿಯ ಬೇರೆ ಇದನ್ನ ಕೇಳಿಲ್ಲ. ಅವರಿಗೆ ನಾವು ಕೇಳಿರೋದು ಕಾರ್ಮಿಕರ ಹಕ್ಕುಗಳನ್ನ. ಅದ್ರಗೋಸ್ಕರ ನಮ್ಮನ್ನ ಇಂದು ಕೆಲಸದಿಂದ 150 ಜನರನ್ನು ವಜಾ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಜನ ಕಾರ್ಮಿಕರಿದ್ದೇವೆ. 15 ಜನ ನೌಕರರು ಕೆಲಸ ಮಾಡ್ತಿದ್ದು. ಇದೇ ತರ ನಮ್ದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ನಮ್ಮ ನೌಕರರು ಇದ್ದಾರೆ. ಈ ಸಂದರ್ಭದಲ್ಲಿ ನೊಂದ ನೌಕರರಾದ ಸಂತೋಷ್ ನಾಯ್ಕ್, ಸಂದೀಪ್ ನಾಯ್ಕ್, ಪ್ರಶಾಂತ್, ಲೋಹಿತ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ನಾವು ಸುಮಾರು 10-12 ವರ್ಷಗಳಿಂದ ಒಂದೇ ಕಂಪನಿ ಕೆಲಸ ಮಾಡ್ತಾ ಬಂದಿದ್ದು, ಒಂದೇ ಸ್ಯಾಲರಿಯಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಸುಮಾರಾಗಿ ಒಂದು 15,000, 16,000, 17,000, 12,000 ಸ್ಯಾಲರಿ ಇದ್ದವರು ನಮ್ಮಲ್ಲಿ ಇದ್ದಾರೆ. ನಾವು ನಮ್ಮ ಸ್ಯಾಲರಿ ಕಡಿಮೆ ಆಗ್ತಿದೆ, 24 ತಾಸು ಕೆಲಸ ಕೊಡ್ತಿದ್ದೀರಾ, ಮತ್ತೆ ವಾರಕ್ಕೊಂದು ರಜೆ ಕೊಡಬೇಕು, ಆಮೇಲೆ ರಾಷ್ಟ್ರೀಯ ಮತ್ತೆ ಗೌರ್ಮೆಂಟ್ ಹಾಲಿಡೇನ ನಮಗೆ ರಜೆ ಅಂತ ಘೋಷಣೆ ಮಾಡಬೇಕಂತ ನಾವು ಕಂಪನಿಗಳನ್ನ ಕೇಳಿದ್ವಿ. ಅವರು ಯಾವುದೇ ರೀತಿ ಪರಿಹಾರ ಕೊಡಲಿಲ್ಲ. ಅದಕ್ಕೆ ನಾವು ನಮ್ಮ ವೇತನ ಶ್ರೇಣಿ ಕಡಿಮೆ ಇದೆ ಅಂತೇಳಿ ಭಾರತೀಯ ಮಜ್ದೂರ್ ಸಂಘ ಅಂತೇಳಿ BMS ಈ ಸಂಘಟನೆ ಮೊರೆ ಹೋಗಿದ್ದೀವಿ. ಅದರಲ್ಲಿ ನಮ್ಮ ಯೂನಿಟ್ ಬಂದ್ಬಿಟ್ಟು BPTMS ಅಂತ ಹೇಳಿ, ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಸಂಘ. ಅದರ ಮೊರೆ ಹೋಗಿ ನಾವು ಲೇಬರ್ ಆಫೀಸಲ್ಲೆಲ್ಲ ಕೇಸ್ ಫೈಲ್ ಮಾಡಿದ್ದೀವಿ. ಅದರಿಂದನೂ ಯಾವುದೇ ರೀತಿ ನಮಗೆ ಲಾಭ ಸಿಗಲಿಲ್ಲ. ಆಮೇಲೆ ಸಂಘಟನೆಯಿಂದ ನಾವು 8 ತಾಸು ಕೆಲಸವನ್ನು ಮಾಡ್ತಿರೋದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ವಾರದ ರಜೆ ಮತ್ತೆ ದಿನಕ್ಕೆ 8 ತಾಸು ಕೆಲಸವನ್ನು ಮಾಡಬೇಕು. ಆಮೇಲೆ ಯಾವುದೇ ರೀತಿಯ ನ್ಯಾಷನಲ್ ಹಾಲಿಡೇಗಳನ್ನ ನಾವು ಅದನ್ನ ರಜೆ ಅಂತ ಘೋಷಣೆ ಮಾಡಿಕೊಂಡು ಈ ಪದ್ಧತಿಯಿಂದ 3 ತಿಂಗಳಿಂದ ಕೆಲಸ ಮಾಡ್ಕೊಂತ ಬರ್ತಾ ಇದ್ವಿ. ನಮ್ಮನ್ನ ಸಂಘಟನೆಯಿಂದ ವಜಾಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಬೇರೆ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಇದರ ಮೊದಲು ನಾವು ಬನ್ನೋಡ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು 1 ವರ್ಷದಿಂದ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಇವಾಗ ಸಡನ್ ಆಗಿ ಅಕ್ಟೋಬರ್ 31ರಿಂದ ಕೋರ್ಡ್ ಇನ್ಫ್ರಾಟೆಕ್ ಕಂಪನಿಗೆ ಕೆಲಸವನ್ನು ಹಸ್ತಾಂತರಿಸಲಾಗಿದೆ. ಈಗ ಅವರು ನಮಗೆ ಯಾವುದೇ ರೀತಿ ಬೆಲೆ ಕೊಡದೆ, ಯಾವುದೇ ರೀತಿ ನಮಗೆ ಕೆಲಸಕ್ಕೆ ಕರೆಯದೆ ಅವರವರ ಇದರ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಗೋಕರ್ಣದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯುವ ವಿದ್ಯಾರ್ಥಿಗಳಿಗೆ ಜ್ಞಾನಾತ್ಮಕ ತಿಳುವಳಿಕೆಯನ್ನು ನೀಡುವ ಉದ್ದೇಶದಿಂದ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಸದುದ್ದೇಶದಿಂದ ಯುವ ಜನತೆಗೆ ಆರೋಗ್ಯದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಉಪನ್ಯಾಸ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮ ಗುರುವಾರ ನೆರವೇರಿತು. ಕುಮಟಾದ ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ RG ನಾಯ್ಕ್ ಅವರು ಆರೋಗ್ಯದ ಕುರಿತಾಗಿ ಹಾಗೂ ಮಾರಣಾಂತಿಕ ರೋಗಗಳಿಗೆ ಇರುವಂತಹ ಸರ್ಕಾರದ ಯೋಜನೆಗಳ ಕುರಿತಾಗಿ ವಿಸ್ತೃತ ಮಾಹಿತಿ ನೀಡಿದ್ರು. ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ರಸಪ್ರಶ್ನೆ ವಿಭಾಗದಲ್ಲಿ ಯಮುನಾ ಗೌಡ ಪ್ರಥಮ ಸ್ಥಾನ, ಚೈತ್ರಾಂಜಲಿ ಗೌಡ ದ್ವಿತೀಯ ಸ್ಥಾನ, ನವ್ಯ ಗೌಡ ತೃತೀಯ ಸ್ಥಾನವನ್ನ ಕ್ರಮವಾಗಿ ಪಡೆದುಕೊಂಡ್ರು. ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹಾಂತೇಶ್ ಹೂಗಾರ ಬಹುಮಾನ ವಿತರಿಸಿದ್ರು. ರಾಜಶೇಖರ್ ಬಾಗೇವಾಡಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಉಪನ್ಯಾಸಕಿ ಡಾಕ್ಟರ್ ಪಲ್ಲವಿ ಹೆಗಡೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಸಾವಿತ್ರಿ ಗೌಡ ವಂದಿಸಿದ್ರು. ಉಪನ್ಯಾಸಕರಾದ ರೋಹಿತ್ ನಾಯಕ್, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ಶೋಭಾ LH, ಅನಿತಾ ಬಾಗಿಲ್ ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.